ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನನ್ನ ಬರ್ತಡೇ ಆಯಿತು. ಎಲ್ಲ ಆಗೋಯ್ತು ಫ್ರೆಂಡ್ಸ್. ನಾನು ರಾತ್ರಿಯೇ ಎಲ್ಲ ಕೇಕ್ ಕಟ್ ಮಾಡಿದೆ. ಈಗ ಫ್ರೆಂಡ್ಸ್, ನಾನು ಬರೋ ಟೈಮಲ್ಲಿ ನನಗೆ ಗೊತ್ತಿಲ್ಲ, ನಮ್ಮ ವರ್ಕರ್ಸ್ ಒಬ್ಬರು, ಮೇಡಮ್ ನೀವು ಈ ಕೇಕ್ನ ಸಾಯಂಕಾಲ ಕಟ್ ಮಾಡಲೇಬೇಕು ಅಂತ ಹೇಳಿ ಕೇಕ್ನ ಕೊಟ್ಟು ಕಳಿಸಿದ್ದಾರೆ ಫ್ರೆಂಡ್ಸ್. ಅದನ್ನು ನನ್ನ ಮಗಳು ಫ್ರಿಜ್ಜಲ್ಲಿ ಇಟ್ಟಿದೆ. ಇವಾಗ ತೆಗೆದು ಅದನ್ನು ಕಟ್ ಮಾಡ್ತೀನಿ. ಅವ್ರ ಖುಷಿಯಿಂದ ಕೊಟ್ಟಿರೋದನ್ನ ನಾವೇ ಹೊತ್ತು ಹಾಳು ಮಾಡ್ಕೊಬಾರ್ದು ಅಲ್ವ ಫ್ರೆಂಡ್ಸ್. ಹಂಗಾಗಿ ಇವಾಗ ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ. ಅದನ್ನು ಇವಾಗ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ನನ್ನ ಬರ್ತಡೇ. ಬೆಳಗ್ಗೆನೇ ಟೆಂಪಲ್ಗೆ ಹೋಗಿದೆ. ಎಲ್ಲರೂ ವಿಶ್ ಮಾಡಿದ್ರು. ನಾನು ಹೋಗೋ ತನಕ ನಮ್ಮ ಸ್ಟಾಫು ಕಾಯ್ತಾಯಿದ್ರು, ಫೋಟೋ ತೆಗೆಸ್ಕೊಂಡ್ರು. ಮತ್ತು ಫ್ರೆಂಡ್ಸ್, ನನಗೆ ಎಷ್ಟೊಂದು ಜನ ವಿಶ್ ಮಾಡಿದ್ರು. ವರ್ಕ್ ಪ್ಲೇಸಲ್ಲೂ ವಿಶ್ ಮಾಡಿದ್ರು. ನಾನು ಫಸ್ಟು ಹಳೆ ಕಂಪ್ನಿಲಿ ಕೆಲಸ ಮಾಡಿದೆ, ಅಲ್ಲಿಂದನೂ ವಿಶ್ ಮಾಡಿದ್ರು, ಫೋನ್ ಮಾಡಿದ್ರು. ಎಲ್ಲ ಇವತ್ತು ನಂದು ಏನಂದರೆ ಫ್ರೆಂಡ್ಸ್, ಅದ್ರ ಮಧ್ಯೆ ನನಗೆ ಕೆಲಸ ಐತಲ್ಲ, ಕೆಲಸದ ಟೈಮಲ್ಲಿ ಫ್ರೆಂಡ್ಸ್ ನಾನು ಯಾರಿಗೂ ಮತ್ತೆ ಕಮೆಂಟ್ ಹಾಕ್ತವ್ರಿಗೆಲ್ಲ ಹಾಕೋಕ್ಕಾಗಿಲ್ಲ. ಆಮೇಲೆ ಫ್ರೆಂಡ್ಸ್, ಫ್ರೀ ಮಾಡ್ಕೊಂಡು 1 ಅವರು ಎಲ್ರಿಗೂ ಕಮೆಂಟ್ ಹಾಕ್ತೆ. ಮತ್ತು ಸಾಯಂಕಾಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಒಬ್ಬರು ಅವರು ನನಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡಿದ್ರು. ಅದಂತೂ ನನಗೆ ತುಂಬಾ ಖುಷಿ ಆಯಿತು. ಅವರು ಸುಲ್ತಾನ ಅಂತ, ಕರೆಕ್ಟ್ ಫ್ರೆಂಡ್ಸ್, ಸುಲ್ತಾನ ಹತ್ರ ನೀವು ನೋಡಿರ್ತೀರಿ ನಮ್ಮ ಮೀಟಪ್ಪಲ್ಲಿ. ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಬಂದಿದ್ರು ನನ್ನ ಜೊತೆಯೇ ಇದ್ರು. ಬ್ಲೂ ಕಲರ್ ಡ್ರೆಸ್ಸು ನಂದಿನಿ ಅಮ್ಮ ಅವ್ರ ಫ್ರೆಂಡು, ಬೆಣ್ಣೆ ಕೃಷ್ಣಲಾಗಿ ನಂದಿನಿ ಅಮ್ಮ ಇದ್ದಾರಲ್ಲ ಅವ್ರ ಫ್ರೆಂಡು. ಅವರು ನನಗೆ ಸಾಯಂಕಾಲ ಒಂದು ಫ್ರೆಂಡ್ಸ್ ಬಂದು ನನ್ನ ಮಗಳು, ಬಾ ಮಮ್ಮಿ ನನ್ನ ಮೊಬೈಲಲ್ಲಿ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ದಾರೆ, ಅವ್ರಿಗೆಲ್ಲ ವಿಶ್ ಮಾಡ್ಬಾ ವಾಯ್ಸ್ ಮೆಸೇಜಲ್ಲಿ ಹಾಕ್ಸಿದ್ಲು. ಆವಾಗ ಫ್ರೆಂಡ್ಸ್ ಅವರೊಂದು 10 ನಿಮಿಷ ಕಾಲ ಅವ್ರು ಮಾತಾಡಿದ್ರು. ಅದೆಲ್ಲ ಆದಮೇಲೆ ಫ್ರೆಂಡ್ಸ್, ಇನ್ನೊಬ್ಬರು ಅನಿಕೇತನ್ ಅಂತ ಪೊಲೀಸ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಪೊಲೀಸು ಚಿಕ್ಕ ಹುಡುಗ ಅವರು ಇಲ್ಲೇ ನಮ್ಮ ಕೇರ್ ಮಾರ್ಕೆಟಲ್ಲಿ ಅವ್ರದ್ದು ಡ್ಯೂಟಿ ಅಂತೆ. ನನಗೆ ಇಷ್ಟು ದಿವಸ ಬೆಂಗಳೂರಲ್ಲಿ ಅಂತ ಗೊತ್ತಿತ್ತು, ಅಲ್ಲೇ ಅಂತ ಗೊತ್ತಿಲ್ಲ. ಅವನು 8 ಗಂಟೆಗೆ ಫೋನ್ ಮಾಡಿ, ಅಮ್ಮ ಬೇಜಾರು ಮಾಡ್ಕೋಬೇಡಿ, ನಾನು ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಅಂತಂದ. ನಾನಂದೆ, ಅದಕ್ಕೇನಕ್ಕಪ್ಪ ಬೇಜಾರು, ನೀನು ನನಗೆ ವಿಶ್ ಮಾಡ್ತಾಯಿದ್ಯಲ್ಲ ಅದೇ ದೊಡ್ಡ ವಿಷಯ, ಅದಕ್ಕೇನಕ್ಕೆ ಬೇಜಾರು? ಇಲ್ಲಮ್ಮ, ನಾನು ಸ್ವಲ್ಪ ಇವಾಗ ಗೊತ್ತಾಯಿತು, ವೀಡಿಯೋ ಎಲ್ಲ ನೋಡಿದೆ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದೆ. ಫ್ರೆಂಡ್ಸ್, ಪೊಲೀಸ್ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಅವ್ರದ್ದು ಎಷ್ಟೊಂದು ಕೆಲಸ ಬ್ಯುಸಿ ಇರುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇದು ನನ್ನದು ಯಾವ ಥರ ಈ ಬ್ಲೌಸ್ ಯಾವ ಥರ ಹೊಲಿಸಿದ್ದೀನಿ, ನಿದ್ದೆ ಬತ್ತಾವೆ ಫ್ರೆಂಡ್ಸ್. ನೋಡಿದರೆ ಗೊತ್ತಾ, ಈ ಬ್ಲೌಸು ಇವಾಗ ನಾನು ಹಾಕಿರೋ ಬ್ಲೌಸ್ನ ನೋಡಿ, ಆ ಥರನೇ ಹೊಲಿಸಿರೋದು, ಆ ಥರ ಹೊಲಿಸಿರೋದು. ಇದನ್ನು ಫ್ರೆಂಡ್ಸ್ ಒಬ್ಬರು ನಮ್ಮ ಸ್ಟಾಫು ಅವರೇ ಒಬ್ಬರೇ ಒಂದು ಗಿಫ್ಟ್ ಕೊಡಬೇಕು ಅಂತ ಕೊಟ್ಟಿದ್ದರು. ಇವಾಗ ಹೂವನೂ ಅವರೇ ಬರುವಾಗ ತಂದು ಕೊಟ್ಟಿದ್ದರು. ಅದನ್ನು ಮುಟ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಅವ್ರು ಕೊಟ್ಟಿದ್ದೀರಿ. ಆದರೆ ಇದಕ್ಕೆ ಈ ಯೆಲ್ಲೋ ಕಲರ್ನ ಹಾಕೋಕ್ಕೆ ನಾನು ಹೇಳಿರಲಿಲ್ಲ, ನಮ್ಮ ಟೈಲರೇ ಈ ಥರ ಡಿಸೈನ್ ಚೆನ್ನಾಗಿರುತ್ತೆ ಮೇಡಮ್ ಅಂತ ಹಾಕಿದ್ದಾರೆ. ಇನ್ನು ನೋಡಿ ಫ್ರೆಂಡ್ಸ್, ಮ್ಯಾಚಿಂಗು ಬಳೆನೂ ಮ್ಯಾಚಿಂಗು. ಆಮೇಲೆ ಅನಿಕೇತನ್ ಅಂತ ಪೊಲೀಸು ಅವರು ಫ್ರೆಂಡ್ಸ್, ಅವರೊಂದು 8:15 8:45 ನನಗೆ ಸ್ವಲ್ಪ ಬ್ಯುಸಿ ಆಗಿದೆ ಕೆಲಸದಲ್ಲಿ ಅಂತ ವಿಶ್ ಮಾಡಿ ಒಂದು 10 ನಿಮಿಷ ಮಾತಾಡಿ, ಅವರು ಬಿಜಾಪುರದವರು. ಅವರು ನೋಡಿ ನನ್ನ ವೀಡಿಯೋದಲ್ಲಿ ಹಾಡೆಲ್ಲ ಆಡಿದ್ದಾರೆ. ಆವತ್ತು ಪೊಲೀಸ್ ಡ್ರೆಸ್ಸಲ್ಲೇ ಕಬ್ಬನ್ ಪಾರ್ಕಿಗೆ ಬಂದಿದ್ದರು, ವಿಶ್ ಮಾಡಿದ್ರು. ಮತ್ತು ಸುಲ್ತಾನ್ ಅವರು ಫೋನ್ ಮಾಡಿ ವಿಶ್ ಮಾಡಿದ್ರು. ಇನ್ನೆಲ್ಲ ನಮ್ಮ ಯೂಟ್ಯೂಬರ್ಸ್ಗಳು ವಾಟ್ಸಪ್ ಕಮೆಂಟ್ ಹಾಕಿದರು, ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದರು. ಅದಂತೂ ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಫ್ರೆಂಡ್ಸ್, ನಂದು ಇನ್ನೇನು ವ್ಯೂಸು 4,91,000 ಆಗಿದೆ. ಇನ್ನೊಂದು 2-3 ದಿನ ನನ್ನ ರೀಲ್ಸು ಇದೆಲ್ಲ ಮಾಡಿದ್ರೆ ಫ್ರೆಂಡ್ಸ್ 5 ಲಕ್ಷ ಆಗುತ್ತೆ. ಯಾಕೋ ಹಾಕ್ಲಿಕ್ಕೆ ಜಾಸ್ತಿ ಬರ್ತಾಯಿತ್ತು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಂದು ಸಬ್ಸ್ಕ್ರೈಬರ್ಸು ಬಂದು 1,500 ಆಯಿತು. ಇನ್ನೊಂದು 50 ಆದರೆ ವಾಚ್ ಅವರ್ಸೇ ಒಂದು 2,100 200 ಆಗ್ತಾಯಿದೆ ಅಷ್ಟೇ ಸರ್, ಅಷ್ಟೇ ಫ್ರೆಂಡ್ಸ್. ನೋಡೋಣ. ಹಂಗಾಗಿ ಇವತ್ತು ಫ್ರೆಂಡ್ಸ್ ಎಲ್ಲರೂ ಫೋನು ಸಾಯಂಕಾಲ ಮಾಡಿದರು. ಇನ್ನು ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ಲು. ಅವಳದೊಂದು ಫೋನ್ನ ನಾನು ರಿಸೀವ್ ಮಾಡೋಕ್ಕಾಗಿಲ್ಲ. ಅವಳು ಎಷ್ಟು ಬೈಕತ್ತಳೋ ಗೊತ್ತಿಲ್ಲ. ಅವಳು ನನಗೆ ವಿಶ್ ಮಾಡೋಕ್ಕೆ ಫೋನ್ ಮಾಡಿರ್ತಾಳೆ. ಏನು ಮಾಡೋದು ಫ್ರೆಂಡ್ಸ್, ಅಲ್ಲಿ ಕೆಲಸದ ಹತ್ರ ಇದ್ದೆ, ಇಲ್ಲಿ ಮನೆಗೆ ಬಂದಿದ್ದಾಯಿತು. ಇನ್ನು 9:30 10 ಗಂಟೆಗೆ ಅವ್ರು ಮಲಗಿದಾಗ ನಾನೇ ವಿಶ್ ಮಾಡಿಸ್ಕೊಳ್ಳೋಕ್ಕೆ ಫೋನ್ ಮಾಡೋದು ಅಂತ ಮಾಡಲಿಲ್ಲ. ಇನ್ನು ಬೆಳಗ್ಗೆಗಂತೂ ಅವಳು ಬೈತಾಳೆ ಬಿಡಿ ಫ್ರೆಂಡ್ಸ್ ನನಗೆ. ನಿನಗೆ ಎಷ್ಟು ಜಂಬ ಇರಬೇಕು. ಅವಳಿಗೂ ಗೊತ್ತು ನಂದು ಕೆಲಸ ವರ್ಕ್ ಬ್ಯುಸಿ, ನಾನು ಕೆಲಸ ಮಾಡ್ತೀನಿ ಅಂತ.
ಆದರೂ ಫ್ರೆಂಡ್ಶಿಪ್ಪಲ್ಲಿ ನಿಮಗೆ ಗೊತ್ತೇ ಗೊತ್ತಲ್ಲ ಫ್ರೆಂಡ್ಸ್, ಅವರೊಂದು ನನ್ನ 30 ವರ್ಷದ ಫ್ರೆಂಡ್ಸ್, ನಮ್ಮ ಮನೆ ಪಕ್ಕದವರು ಇಲ್ಲೇ ಯಶವಂತಪುರದಲ್ಲಿದ್ದಾರೆ. ಅವಳು ವಿಶ್ ಮಾಡೋಕ್ಕೆ ಅಂತ ಫೋನ್ ಮಾಡಿದ್ಲು, ನಾನು ಫೋನ್ ತೆಗ್ದಿಲ್ಲ ಫ್ರೆಂಡ್ಸ್, ಏನು ಬೈಕೋತಾರೋ ಗೊತ್ತಿಲ್ಲ. ಇನ್ನು ಸುಮ್ಮನೆ ಬಂದು ಫ್ರೆಂಡ್ಸ್ ನಾವು ಪಿಜ್ಜಾ ತರಿಸ್ಬೇಕು ಅಂತ ಅಂದ್ಕೊಂಡು ನಾನು ನನ್ನ ಮಗಳಿಗೆ ಹೇಳಿದೆ, ಅವಳು ಬೇಡ ಹೋಗು ನಮಗೆ ಪಿಜ್ಜಾ ಏನುವೆ ಡಯಟ್ ಮಾಡ್ತಾಯಿದ್ದೀನಿ, ಇಲ್ಲ ಡಯಟ್ ಒಂದು ಸೈಡ್ ಇರಲಿ, ಹೋಗೋ ಬುಕ್ ಮಾಡು ಅಂದೆ. ತರಿಸಿದ್ಲು ಫ್ರೆಂಡ್ಸ್ ಇದು ಪಿಜ್ಜಾನ. ಆಮೇಲೆ ಈಗ ಅದೇನೋ ಕಡಲೆಕಾಳನ್ನ ಬೇಯಿಸು, ನನಗೆ ಊಟ ಬೇಡ ಅಂತ ಅಂದೇಳಿ ನಾನೇನು ಈ ಕಡಲೆಕಾಳು ಬೇಯಿಸಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಪಿಜ್ಜಾ ತಿಂದ್ಬಿಟ್ಟು ಸ್ವಲ್ಪ ಇದು ಊಟ ಮಾಡಿದೆ, ರೈಸ್ ಊಟ ಮಾಡಿದ್ದೆ, ಮಜ್ಜಿಗೆ ಕುಡಿದಿದ್ದೀನಿ. ಇನ್ನು ನಾನು ಊಟ ಇನ್ನು ಮಾಡಲ್ಲ ಫ್ರೆಂಡ್ಸ್, ಯಾಕೆಂದರೆ ಸುಮ್ಮನೆ ಮಾಡಿದ್ರೂ ಉಳಿಯುತ್ತೆ. ನಂಗೆ ಅದೇ ಸಾಕಾಯಿತು. ನನಗೊಂದು ಟ್ಯಾಬ್ಲೆಟ್ ಐತೆ, ಅದನ್ನು ನುಂಗ್ಬಿಟ್ಟು ಮಲ್ಕೊತೀನಿ. ಅದೇ ಈ ಕೈ ನೋವಿಗೆಲ್ಲ ಕೊಟ್ಟಿದ್ವಲ್ಲ, ಹಂಗಾಗಿ ಫ್ರೆಂಡ್ಸ್ ಇವತ್ತಿನ ಎಲ್ಲ ನನಗೆ ವಿಶ್ ಮಾಡಿದ್ದು, ನಾನು ಕೆಲಸ ಮಾಡಿದ್ದು ಎಲ್ಲ ಇವತ್ತು ಫ್ರೆಂಡ್ಸ್ ತುಂಬಾ ಖುಷಿಯಾಗಿ ಇತ್ತು. ಏನಂದರೆ ಒಂದು ರಜಾ ಹಾಕ್ಲಿಲ್ವಲ್ಲ, ಒಂದು ಟಯರ್ಡ್ನೆಸ್ ಎಲ್ಲ ಇತ್ತು, ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವುದು ಇಲ್ಲ ಬಿಡಿ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್ ನಾನು ಎಲ್ರಿಗೂ ಹೇಳೋದು, ನಮ್ಗೆ ಯಾವ ಟೈಮಲ್ಲಿ ಖುಷಿ ಸಿಗೋದು ಆ ಟೈಮಲ್ಲಿ ಖುಷಿ ಪಟ್ಬಿಡಿ, ನಾಳೆ ಯಾರಿಗೂ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ನನಗೊಂದು ಚಿಕ್ಕ ಚಿಕ್ಕ ಗಿಫ್ಟ್ ಬಂದೈತೆ. ಇನ್ನು ಇದು ಸ್ಯಾರಿ ಗಿಫ್ಟೆಯ, ಬೆಳಗ್ಗೆ ನಾನು ಉಟ್ಕೊಂಡಿದ್ನಲ್ಲ ಅದು ನಂದು ಗಿಫ್ಟ್ ಸ್ಯಾರಿನೇ. ಆಮೇಲೆ ಫ್ರೆಂಡ್ಸ್ ಇನ್ನು ನನಗೆ ಏನು ಗಿಫ್ಟ್ ಬಂದಿದೆ ಅಂತ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಸ್ಟಾಫ್ ಒಬ್ಬರು ನನಗೆ ಪೆನ್ ಗಿಫ್ಟ್ ಕೊಟ್ಟಿದ್ದಾರೆ. ಇದರೊಳಗೆ ಬಾಕ್ಸು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇದು ಉಲ್ಟಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್ ನನಗೆ ಗಿಫ್ಟ್ ಕೊಟ್ಟಿರೋದು ಇದು. ಇನ್ನೂ ಏನು ನಾನು ಬರೆದು ಏನು ನೋಡಲಿಲ್ಲ, ಬಾಕ್ಸ್ ಹಂಗೆ ಇತ್ತು ನೋಡಿ, ಈ ಥರ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇದು ಒಳಗಡೆ ರೀಫಿಲ್ ಅಂತೆ 2 ನೋಡಿ, ಈ ಥರ ಅದು ರೀಫಿಲ್ ಕ್ಯಾಪೇನು ಈ ಥರ ಫ್ರೆಂಡ್ಸ್. ನಾನೇನು ಯಾವಾಗಲೂ ಈ ಥರ ಇದು ಪೆನ್ ತೊಗೊಂಡಿರಲಿಲ್ಲ, ಆದರೆ ಪೆನ್ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ಅವರು ನನಗೆ ಸೈನ್ ಹಾಕೋಕ್ಕೆ ಅಂತ ಕೊಟ್ಟಿರಬೇಕು, ಆದರೆ ನನಗಿನ್ನೂ ಒಂದು ಪೆನ್ ಇದೆ ಸೈನ್ ಹಾಕೋಕ್ಕೆ, ಈ ಥರನೇ ಕೊಟ್ಟಿರೋದು. ಅದೇ ಇನ್ನೂ ಇಂಕ್ ಇದೆ, ಖಾಲಿ ಆಗಲಿ, ಅದು ಖಾಲಿ ಆದಮೇಲೆ ಇದನ್ನು ತಗೋತೀನಿ. ಆಮೇಲೆ ನೋಡಿ ಫ್ರೆಂಡ್ಸ್ ಇನ್ನೊಬ್ಬರು ನಮ್ಮ ಸೂಪರ್ವೈಸರು, ಲೇಡೀಸ್ ಸೂಪರ್ವೈಸರು, ನಾನು ಅವರು ನೈಟ್ ಇರೋದು, ನಾನು ಹೋಗೋಷ್ಟರಲ್ಲಿ ಗಿಫ್ಟನ್ನ ನಮ್ಮ ಹುಡುಗ್ರ ಹತ್ರ ಕೊಟ್ಟೋಗಿದ್ದೆ. ಜಯಶ್ರೀ ತುಂಬ ಟ್ಯಾಂಕ್ಸ್ ಅಮ್ಮ ಕೊಟ್ಟಿರೋದಕ್ಕೆ. ಅವರು ನಾನು ಹೋಗೋಷ್ಟರಲ್ಲಿ ಇದನ್ನು ಬಂದು ಮ್ಯಾನ್ಯುವಲ್ ಅಂತ ನಮ್ಮ ಸ್ಟಾಫು ಅವ್ರು ಕೊಟ್ಟಿದ್ದು ಮ್ಯಾನ್ಯುವಲ್. ಥ್ಯಾಂಕ್ ಯು, ಅಲ್ಲೂ ಟ್ಯಾಂಕ್ಸ್ ಹೇಳಿದ್ದೀನಿ, ಇಲ್ಲೂ ಹೇಳ್ಬೇಕಲ್ಲ. ನೋಡಿ ಫ್ರೆಂಡ್ಸ್ ಇದು ಅವರು ನನಗೆ ಕೊಟ್ಟಿರೋದು. ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಅಯ್ಯೋ ಫ್ರೆಂಡ್ಸ್ ನಿದ್ದೆ ಬರ್ತಾಯಿತ್ತು, ಇವಾಗ ಟೈಮ್ 10 ಗಂಟೆ. ಆದರೆ ನೋಡಿ ಫ್ರೆಂಡ್ಸ್ ಏನಿದೆ ನೋಡೋಣ ಬನ್ನಿ. ಫ್ರೆಂಡ್ಸ್ ಚೆನ್ನಾಗಿದೆ ಉಂಗುರ, ಕಾಣಿಸ್ತಾ ಇದೆಯಾ? ಸಿಲ್ವರ್ದು ಅಂದರೆ ಬೆಳ್ಳಿದು, ಚೆನ್ನಾಗಿದೆ ಫ್ರೆಂಡ್ಸ್. ಹಾಕತ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿದೆ ಅಳತೆ. ಆದರೆ ಅವ್ರು ನಮ್ಮ ಹುಡುಗ್ರ ಹತ್ರ ಹೇಳೋಗಿದ್ರು, ಮೇಡಮ್ಗೆ ಅಳತೆ ಆಗಲಿಲ್ಲ ಅಂದರೆ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ, ನೀವು ಕೇಳಿ ಅಂತ. ಇಲ್ಲ ಫ್ರೆಂಡ್ಸ್ ಕರೆಕ್ಟಾಗಿದೆ, ಇನ್ನೇನಕ್ಕೆ ಚೇಂಜ್ ಮಾಡೋದಲ್ವ. ಚೆನ್ನಾಗಿದೆ. ನಾನು ರೈಟ್ ಸೈಡ್ ಕೈಗೆ ಹಾಯ್ಕೊಂಡಿದ್ದೀನಿ. ಲೆಫ್ಟಲ್ಲಿ ಫ್ರೆಂಡ್ಸ್ ನಂದು ಗೋಲ್ಡ್ ಉಂಗುರ ಇದೆ, ಇದು ನೋಡಿ ರೈಟ್ಗೆ ಹಾಕ್ಕೊಂಡಿರ್ತೀನಿ ಈಗ ಸದ್ಯಕ್ಕೆ, ಆಮೇಲೆ ನೋಡೋಣ ಬೇಕಿದ್ರೆ. ನೋಡಿ ಫ್ರೆಂಡ್ಸ್ ಅಷ್ಟು ಲೂಸ್ ಇರಬೇಕಲ್ಲ, ನಾವು ನೀರು ಅದು ಇದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಇದು ಹಂಗೆ ಹಾಕತ್ತೀನಿ ಫ್ರೆಂಡ್ಸ್, ಬಲದೆ ಕೈಗೆ ಹಾಕ್ಕೊಂಡಿದ್ದೀನಿ, ಇದು ಲೆಫ್ಟ್ ಕೈಗೂ ಆಗುತ್ತೆ. ನೋಡಿ ಫ್ರೆಂಡ್ಸ್ ಈ ಕೈಗೂ ಆಗುತ್ತೆ. ನೋಡಿ ಫ್ರೆಂಡ್ಸ್ ಇದೊಂದು ಗಿಫ್ಟಾ. ಇನ್ನು ಫ್ರೆಂಡ್ಸ್ ಯಾರಿಗೆ ತೋರಿಸಿದ್ದೀನಿ ನಿಮಗೆ ಗಿಫ್ಟ್ ಎಲ್ಲನೂ ನಾನು ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ಇದು ನನಗೆ ಇವತ್ತು ಗಿಫ್ಟು ಬಂದಿರೋದು. ಆಮೇಲೆ ನೋಡಿ ಫ್ರೆಂಡ್ಸ್ ಇನ್ನೂ ಒಂದು ಗಿಫ್ಟ್ ಇದೆ ಫ್ರೆಂಡ್ಸ್, ಅದು ನಾನು ಇದಕ್ಕೆ ಹೋಗಬೇಕು, ಚಿಕ್ಕಪೇಟೆಗೆ ಹೋದಾಗ ಅದರಲ್ಲಿ ನಾನು ಗಿಫ್ಟ್ ತಗೊಂಡು ಬರಬೇಕು. ಇನ್ನು ನಮ್ಮ ಹುಡುಗರು ಮತ್ತು ಇದೆಲ್ಲ ಕೊಟ್ಟರೆ ಫ್ರೆಂಡ್ಸ್ ಎಲ್ಲರೂ ನನಗೆ ಗಿಫ್ಟ್ ಕೊಟ್ಟಿರೋದು ತುಂಬಾ ಖುಷಿ ಆಯಿತು. ಅವ್ರ ಪ್ರೀತಿ ವಿಶ್ವಾಸದಿಂದ ಕೊಟ್ಟಿರೋದನ್ನ ನಾವು ಯಾಕೆ ಬೇಡ ಅನ್ಬೇಕು ಫ್ರೆಂಡ್ಸ್. ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ಹಂಗಾಗಿ ನನಗೆ ಒಂದು 2 ಎಲ್ಲ ನಮ್ಮ ಇಡೀ ಸ್ಟಾಫೇ ಸೇರಿ ಇವೆಲ್ಲ ಗಿಫ್ಟ್ ಕೊಟ್ಟಿರೋದು. ಒಬ್ಬೊಬ್ಬರು ಒಂದೊಂದೇ ಗಿಫ್ಟ್ನೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಈ ಥರ ಹಿಂಗೆ ಒಬ್ಬೊಬ್ಬರೇ ಒಂದೊಂದು ಕೊಟ್ಟಿದ್ದಾರೆ.
ಈ ಥರ ಎಲ್ಲ ಗಿಫ್ಟ್ ಕೊಟ್ಟಿದ್ದಾರೆ. ಅವ್ರ ಗಿಫ್ಟ್ಗಿಂತ ನನಗೆ ಅವ್ರ ಬ್ಲೆಸ್ಸಿಂಗೇ ತುಂಬ ಇಷ್ಟ ಆಗಿದ್ದು. ನಾನು ಈ ಥರ ಆಗುತ್ತೆ ಅಂತ ಈ ವರ್ಷ ನನಗೆ ಗೊತ್ತಿರಲಿಲ್ಲ. ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ನಂದು ಇವತ್ತು ಇನ್ನು ನನ್ನ ಮಗಳು ಮಾಮೂಲಿ ಅವಳೇನು ಫ್ರೆಂಡ್ಸ್ ಯಾವಾಗ ಅಂದ್ರೆ ಅವಾಗ ಏನಾದರೂ ತರ್ತಾ ಇರ್ತಾಳಲ್ಲ. ನನಗೇನು ಬರ್ತಡೇಲೇ ಕೊಡಬೇಕು ಅಂತ ಏನಿಲ್ಲ. ಈವಾಗ ಮತ್ತೆ ನಾವು ಫ್ರೆಂಡ್ಸ್ ಗೋಲ್ಡ್ ಮಾಡೋಕ್ಕೆ ಬಂದಿದ್ದೀವಿ ಹಾಸನಲ್ಲಿ. ಅದನ್ನು ತರಕ್ಕೆ ಟೈಮ್ ಸಿಕ್ಕಲಿಲ್ಲ ಫ್ರೆಂಡ್ಸ್. ನನಗೆ ರಜಾನೇ ಇಲ್ಲ. ನಮ್ಮ SRS ಅಂಗಡೀಲಿ ನನ್ನ ಬಳೆ ನೋಡಿ ಹೊಸದು ಚಿನ್ನದ ಮಾಡೋಕ್ಕಾಕಿದೆ, ಹಳೇದನ್ನ ಮುರ್ಸಿ ಮಾಡೋಕ್ಕಾಕಿದೆ. ನಾನು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನನ್ನ ಬರ್ತಡೇಗೆ ಹೋಗಿ ತಗೊಂಡು ಬರಬೇಕು, ಹಾಕಬೇಕು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡ್ತೀರ ಫ್ರೆಂಡ್ಸ್, ನಾವು ಅಂದ್ಕೊಂಡಂಗೆಲ್ಲ ಆಗಲ್ವಲ್ಲ, ಅದಾಗಲಿಲ್ಲ. ನೋಡೋಣ ಫ್ರೆಂಡ್ಸ್, ಯಾವಾಗಾದರೂ ಹೋಗಿ ತರ್ತೀನಿ 20 ಒಳಗಡೆ. ಹಂಗಾಗಿ ಈ ಥರ ಆಯಿತು. ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಸೂಪ್ರೈಸರು, ಏನಕ್ಕೆ ಅಂತ ಗೊತ್ತಿಲ್ಲ. ಆಗಲೇ ಟೈಮ್ 10 o'clock ಆಯಿತು. ಇನ್ನೂ ಶಿಫ್ಟ್ ಮುಗ್ದಿಲ್ಲ ಫ್ರೆಂಡ್ಸ್ ನಮ್ಮ ಹುಡುಗ್ರದ್ದು, ಸೆಕೆಂಡ್ ಶಿಫ್ಟ್. ಆದರೆ ನನಗೇನೆ ನಿದ್ದೆ ಬರೋದಕ್ಕೆ ಲೇಟ್ ಆಗೈತೇನೋ ಅಂತ ಅಂದ್ಕೊಂಡಿದ್ದೀನಿ. ಅವ್ರದ್ದು 10 ಗಂಟೆ ಶಿಫ್ಟ್ ಅಲ್ಲ, ಏನಾದರೂ ಇಶ್ಯೂ ಇರುತ್ತೆ, ಅದಕ್ಕೆ ಫೋನ್ ಮಾಡೋರೆ. ನೋಡೋಣ ಏನು ಕೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಮುಗಿದ ಮೇಲೆ. ಇನ್ನು ಫ್ರೆಂಡ್ಸ್ ಇಷ್ಟ ಆಯಿತು ನಂದು ಇವತ್ತು ಇಷ್ಟು ಗಿಫ್ಟು ಬಂದಿರೋದು. ಇನ್ನು ಫ್ರೆಂಡ್ಸ್ ಇದು ಸ್ಯಾರಿನ ಹೊಲಿಸ್ಕೊಂಡಿದ್ದೀನಿ. ಇನ್ನಂತೂ ಬಳೆ ಎಲ್ಲ ಫ್ರೆಂಡ್ಸ್ ನಿಮಗೆ ತೋರ್ಸೋ ಹಾಗೆ ಇಲ್ಲ, ಎಲ್ಲ ಬಳೆ ಎಲ್ಲ ಇದು ಬಂದಿರೋದು ಗಿಫ್ಟು. ಇನ್ನು ಯೆಲ್ಲೋ ಕಲರ್ ಬಳೆ, ಗ್ರೀನ್ ಬಳೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಮ್ಯಾಚಿಂಗ್ ಎಲ್ಲ ಬಂದಿರೋದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಸ್ಟಿಕ್ಕರ್ ನೋಡಿ ಫ್ರೆಂಡ್ಸ್, ಐಲೈನರ್ ನೋಡಿ ಫ್ರೆಂಡ್ಸ್, ಸಿಂಗಾರ್ ನೋಡಿ ಫ್ರೆಂಡ್ಸ್, ಲಿಪ್ಸ್ಟಿಕ್ಕು ಸರಿ ನೋಡಿ. ಕುತ್ಕೊಂಡು ಕೊಟ್ಟಬ ಸ್ಟಿಕ್ಕರ್ ಡಿಸೈನ್ ಚೆನ್ನಾಗಿದೆ ಫ್ರೆಂಡ್ಸ್. ನಾನಿನ್ನೂ ಒಂದು ಸ್ಟಿಕ್ಕರ್ನ ಇಟ್ಕೊಂಡೇ ಇಲ್ಲ ಪಾಪ. ಅವರು ಇನ್ನೂ ನೆನ್ನೆನೋ ಗಿಫ್ಟ್ ಕೊಟ್ಟಿರೋದ್ರು ಸ್ಟಿಕ್ಕರ್ ಇತ್ತು. ಇದೊಂಥರ ಸ್ಟಿಕ್ಕರ್ ಚೆನ್ನಾಗಿದೆ ಫ್ರೆಂಡ್ಸ್. ಸುಮ್ಮನೆ ಹಂಗೆ ಇಕ್ಕೋತೀನಿ ತಡೀರಿ. ಇದೇನು ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಮಿಂಚು ಅದೆಲ್ಲನೂ ಇನ್ನೂ ಜೋಡಿಸಿಟ್ಟಿಲ್ಲ ಫ್ರೆಂಡ್ಸ್. ನಾನು ವೀಡಿಯೋ ಮಾಡಿ ಇಲ್ಲಿಲ್ಲೇ ಇಟ್ಟಿದ್ದೀನಿ. ನನ್ನ ಮಗಳು ಬೇರೆ ಬೈತಾವಳೆ, ಎಲ್ಲನೂ ಸೋಪಾದ್ಮೇಲೆ ಹಂಗೆ ಇಟ್ಟಿದೆಯಾ ಅಂತ ಬೈತಾವಳೆ ಫ್ರೆಂಡ್ಸ್. ಎಲ್ಲನೂ ಎತ್ತಿಕ್ಬೇಕು, ನನಗೂ ಟೈಮ್ ಇಲ್ವಲ್ಲ. ವಾಟರ್ ಪ್ರೂಫ್, ಅಯ್ಯೋ ಎಷ್ಟೊಂದು ಬಾಯಾರಿಕೆ ಆಗ್ತಾಯಿದೆ ಗೊತ್ತಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ. ಇದು ಎಲ್ಲ ಒಂದು ಬಾಕ್ಸಲ್ಲಿ ಅವರೇ ಹಾಕಿ ಕೊಟ್ಟಿದ್ರು. ಇಷ್ಟು ನಂದು ಬರ್ತಡೆಗೆ ಗಿಫ್ಟ್ ಬಂದಿರೋದು ಫ್ರೆಂಡ್ಸ್. ನಾನು ಇನ್ನೂ ಅವ್ರಿಗೊಂದು ಸ್ಮಾಲ್ ಗಿಫ್ಟ್ ಆದರೂ ಕೊಡಬೇಕು ಅಂತ ನನ್ನ ಆಸೆ ಐತೆ. ನೋಡೋಣ ಫ್ರೆಂಡ್ಸ್, ಚಿಕ್ಕಪೇಟೆಗೆ ಹೋಗ್ತೀನಿ, ತಂದಾಗ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಗಿಫ್ಟು ಚಿಕ್ಕದು ಯಾವ್ದು ತಂದಿದ್ದೀನಿ, ಏನು ತಂದಿದ್ದೀನಿ ಅಂತ. ನಾನು ಯಾವಾಗಾದರೂ ವೀಡಿಯೋ ಮಾಡ್ತೀನಲ್ಲ ಫ್ರೆಂಡ್ಸ್. ಆದರೆ ಅವರು ನನಗೆ ಇಷ್ಟೊಂದು ಕೊಟ್ಟ ಮೇಲೆ ಫ್ರೆಂಡ್ಸ್, ನಾನು ಒಂದೊಂದು ಸ್ವಲ್ಪ ಬಳೆ ಏನೋ ಒಂದು ಫ್ರೆಂಡ್ಸ್, ಅದು ನನ್ನ ಆಸೆ. ಈಗ ಅವರೆಲ್ಲ ಯಾವ ಥರ ನನಗೆ ಹೇಳ್ದಂಗೆ ಅವ್ರ ಆಸೆ ಥರ ನನಗೆ ಇಷ್ಟು ಸ್ಯಾರಿಯಿಂದ ಹಿಡ್ದು ಬಳೆ ಮತ್ತು ಅರಿಶಿಣ, ಕುಂಕುಮ, ಹೂವು ಎಲ್ಲನೂ ತಗೊಂಡು ಬಂದು ಕೊಟ್ಟಿದ್ದಾರೆ. ಈಗ ನನಗೂ ಒಂದು ಆಸೆ ಇರುತ್ತಲ್ಲ, ನನ್ನ ಸ್ಟಾಫ್ ಎಲ್ಲ ಸೇರಿ ನನಗೆ ನಮ್ಮ ಮೇಡಮ್ದಿರಾಗಿರ್ಬೋದು, ನಮ್ಮ ಸರ್ಗಳಾಗಿರ್ಬೋದು, ಅವ್ರ ಪ್ರೀತಿಯಿಂದ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಾವು ಅವ್ರಿಗೇನಾದರೂ ಒಂದು ಸ್ಮಾಲ್ ಗಿಫ್ಟು, ಅದೇನು ಮುಯ್ಯಿ ಅಂತಲ್ಲ ಫ್ರೆಂಡ್ಸ್. ಅವರೊಂದು ರೀತಿ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ನಾವು ಒಂದು ರೀತಿ ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕಲ್ಲ. ನೋಡಿ, ಈಗ ಒಂದು ಸ್ಮಾಲ್ ಒಂದು ನಾನು ಸ್ವೀಟ್ ಕೊಟ್ಟೆ, ಅವರೆಷ್ಟು ಖುಷಿಪಟ್ಟರು, ಅವರೆಷ್ಟು ಮನಸ್ಸು ತುಂಬ ನನಗೆ ಹಾರೈಸಿ ವಿಶ್ ಮಾಡಿದ್ದಾರೆ. ಹಂಗಾಗಿ ಫ್ರೆಂಡ್ಸ್ ನೋಡ್ತೀನಿ, ನನಗೆ ಇನ್ನೂ ಒಂದು 4-5 ದಿವಸದ ಒಳಗೇ ನಾನು ಅವ್ರಿಗೆ ಗಿಫ್ಟ್ ತರಕ್ಕೆ ಹೋಗೋಕ್ಕಾಗೋದು. ಯಾಕೆಂದರೆ ಈಗ ಫ್ರೆಂಡ್ಸ್ ಇನ್ನೂ ನನಗೆ ಟೈಮ್ ಇಲ್ಲ.
ನಂದು ಇನ್ನು ಯಾಕೋ ಒಂದಿನ ರಜೆ ತಗೊಂಡು ಹಾಸನ್ಗೆ ಹೋಗಿ ಬರಬೇಕು. ಹಂಗಾಗಿ ನನಗೀಗ ಟೈಮ್ ಇಲ್ಲ. ಒಟ್ಟಿನಲ್ಲಿ ಇನ್ನೊಂದು ವೀಕ್ ಒಳಗಡೆ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ಗಳಿಗೆ ನನಗೆ ಏನೇನು ಗಿಫ್ಟ್ ಬಂದಿದೆ ಎಲ್ರಿಗೂ ಒಂದು ಸ್ಮಾಲ್ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇವತ್ತೆಲ್ಲ ನಂದು ಇಷ್ಟ ಆಯಿತು. ಬರ್ತಡೇ ದಿನ ಇಷ್ಟ ಆಗೋಯ್ತು ನಂದು ಕೆಲಸ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡಿದ್ರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು 3-4 ಡೇಸ್ ಫ್ರೆಂಡ್ಸ್, ಇನ್ನೊಂದು ಖುಷಿ ವಿಷಯ, ನನಗೆ 5 lakhs ನಂದು ಫಾಲೋವರ್ಸ್ ಆಗ್ತಾರೆ. ಅದಕ್ಕೊಂದು ಸ್ಮಾಲ್ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗೊಂದು ಕೇಕ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ನನ್ನ ಸ್ಟಾಫ್ ಒಬ್ಬರು ಸಂಗೀತ ಅಂತ ತಗೊಂಡು ಬಂದು ಬರೋ ಟೈಮಲ್ಲಿ ಕೊಟ್ಟಿದ್ದಾರೆ. ನಂಗೆ ಅದು ಗೊತ್ತಿರಲಿಲ್ಲ ಫ್ರೆಂಡ್ಸ್. ನೋಡಿ, ನಾನು ಹೇಳಿದ್ನಲ್ಲ, ನಮ್ಮ ಸ್ಟಾಫ್ ಒಬ್ಬರು ಸಂಗೀತ ಅಂತ, ನಾನು ಬರೋ ಟೈಮಲ್ಲಿ ಫ್ರೆಂಡ್ಸ್, ನನಗೂ ಗೊತ್ತಿಲ್ಲ ಅವ್ರು ತಂದಿದ್ದಾರೆ ಅಂತ. ಇದು ಅವ್ರ ಪ್ರೀತಿ ವಿಶ್ವಾಸ. ನೋಡಿ, ಇನ್ನೊಂದು ಹೆಸರು ತೋರಿಸ್ತೀನಿ ನೋಡಿ, ಅವ್ರು ಏನಂತ ಬರ್ಸಿದ್ದಾರೆ ಫ್ರೆಂಡ್ಸ್. ಹ್ಯಾಪಿ ಬರ್ತ್ಡೇ ಹೇಮಾವತಿ ಮೇಡಮ್ ಅಂತ ಬರೆದಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ, ಎಷ್ಟು ಅವ್ರ ಪ್ರೀತಿಯಿಂದ ಕೊಟ್ಟಿರೋದು. ಕಾಣಿಸ್ತಾ ಇದೆಯಾ ಕೇಕು? ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಬರೋ ಟೈಮಲ್ಲಿ ಅದು ಕವರ್ ಸಮೇತ ಅವ್ರ ಮಗನ ಹತ್ರ ಮನೆಯಿಂದ ತರಿಸಿ, ನಾನು ಲೇಟಾಗಿ ಹೋಗ್ತೀನಿ ಅಂದ್ಕೊಂಡಿದ್ರಂತೆ. ಇಲ್ಲ, ನಾನು ಇವಾಗ ಹೋಗ್ತೀನಿ ಅಂತ ಹೇಳಿದೆ. ಆಗ ಫ್ರೆಂಡ್ಸ್ ನೋಡಿ, ಈ ಕೇಕ್ನ ನನಗೆ ತಂದು ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ, ಅವರು ಎಷ್ಟು ಪ್ರೀತಿಯಿಂದ ಮನೆಯಲ್ಲಿ ರೆಡಿ ಮಾಡಿ ಅವ್ರ ಮಗನ ಹತ್ರದಿಂದ ತರಿಸಿ ನನಗೆ ಈ ಕೇಕ್ನ ಕೊಟ್ಟಿದ್ದಾರೆ. ಅದಕ್ಕೆ ಫ್ರೆಂಡ್ಸ್ ನೋಡಿ, ನಾನು ನಿಮ್ಮ ಮುಂದೆನೇ ಈಗ ಕಟ್ ಮಾಡ್ತೀನಿ, ಒಂದು ಸೈಡ್ ಕಟ್ ಮಾಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ಇದು ಆಮೇಲೆ ವೀಡಿಯೋ ಮಾಡಬೇಕಲ್ಲ, ನೋಡಿದ್ರಾ? ಹಂಗಾಗಿ ಫ್ರೆಂಡ್ಸ್ ನೋಡಿ, ನೋಡಮ್ಮ ಸಂಗೀತ, ನಿನ್ನ ಕೇಕ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ತೀನಿ, ಒಂದು ನಿಮಿಷ. ಸ್ಯಾರಿ ಮೇಲೆ ಏನು ಬೀಳಬಾರ್ದಲ್ಲ ಫ್ರೆಂಡ್ಸ್. ನೋಡಿ, ನನ್ನ ಮಗಳು ನೋಡಿ ಮಲ್ಕೊಂಡವಳೆ. ಅವಳದು ಅಷ್ಟೇ ಕೇಕ್ ಕಟ್ ಮಾಡಿದ್ದಾಯಿತು. ಹಾಂ, ನೋಡಿ ಫ್ರೆಂಡ್ಸ್, ನಾನೇ ಸ್ವಲ್ಪನೇ ಕಟ್ ಮಾಡಿದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನನ್ನ ಸ್ಟಾಫ್ ಎಲ್ಲ ನನ್ನ ವೀಡಿಯೋನ ನೋಡ್ತಾರೆ, ಎಲ್ಲರೂ ನನ್ನ ವೀಡಿಯೋನ ನೋಡ್ತಾರೆ. ಈಗ ಅವರು ಒಂದು ಪ್ರೀತಿಯಿಂದ ಕೇಕ್ ಕೊಟ್ಮೇಲೆ ನಾನು ಕಟ್ ಮಾಡಿಲ್ಲ ಅಂದರೆ ಹೆಂಗೆ ಫ್ರೆಂಡ್ಸ್? ಅದಕ್ಕೆ ನೋಡಿ, ನಾನು ಕಟ್ ಮಾಡಿ ಸ್ವಲ್ಪನೇ, ನನಗೇನು ಕೇಕ್ ಅಂದ್ರೆ ಅಷ್ಟು ಇಷ್ಟ ಇದೆ ಫ್ರೆಂಡ್ಸ್. ನೆನೆ ಬೆಳಗ್ಗೆ ಫ್ರಿಜ್ಜಲ್ಲಿ 2 ಕೇಕ್ ಇಟ್ಟೋಗಿದೆ. ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ನಮ್ಮ ಓನರ್ ಹುಡುಗರಿಗೆ ಎಲ್ಲರಿಗೂ ಕೊಟ್ಟಿದ್ದೀನಿ ಅಂದರು. ಯಾಕೆ ಗೊತ್ತಾ, ಸುಮ್ಮನೆ ಫ್ರಿಜ್ಜಲ್ಲಿ ಇಡಲ್ಲ ಯಾವಾಗಲೂ ನಾವು ಜಾಸ್ತಿ. ಏನೋ ಈ ಸಲ ಬೇಗ ಕೊಟ್ಬಿಟ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ರ ಹೆಸರು ಬರ್ಸಿರೋದು, ಹ್ಯಾಪಿ ಬರ್ತ್ಡೇ ಹೇಮಾವತಿ ಮೇಡಮ್ ಅಂತ. ಕಾಣಿಸ್ತಾ ಇದೆಯಾ? ನನ್ನ ಸ್ಟಾಫ್ ಒಬ್ಬರು ನನಗೆ ಬರೋ ಟೈಮಲ್ಲಿ ಅದಿನ್ನೇನು ಮನೆಗೆ ಬರೋಣ ಅಂದ್ಕೊಂಡಿದ್ದೆ, ಆವಾಗ ತಂದು ಕೊಟ್ಟರು, ಹಂಗೆ ತಗೊಂಡು ಬಂದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಕು, ಇನ್ನೇನಕ್ಕೆ ಎಲ್ಲನೂ ಕಟ್ ಮಾಡೋದು, ಅಕ್ಷರ ಎಲ್ಲ ಆಯ್ತಲ್ಲ. ಅದೊಂದು ಸ್ಮಾಲ್ ವೀಡಿಯೋ ಮಾಡಿ ಹಾಕ್ತೀನಿ. ಹಾಂ, ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ಇಷ್ಟ ಆಯಿತು ಬರ್ತಡೇದು. ಇನ್ನು ನಮ್ಮವೆಲ್ಲ ಅಲ್ಲಲ್ಲೇ ಬಿಟ್ಟಿದ್ದೀನಿ, ಇನ್ನೂ ಯಾವುದನ್ನೂ ಎತ್ತಿಕ್ಕಿಲ್ಲ. ಏನೋ ಫ್ರೆಂಡ್ಸ್, ಈ ವರ್ಷ ಒಂಥರ ಸಮಾಧಾನ ಆಯಿತು. ಯಾಕಂದರೆ ಏನು ತಲೆನೋವಿಲ್ಲ, ನೆಮ್ಮದಿಯಾಗಿ ಮನೇಲಿ ಏನಿತ್ತು ಅದು ಮಾಡಿ ಕೆಲಸಕ್ಕೆ ಹೋಗಿ ಟೆಂಪಲ್ಗೂ ಹೋಗಿ ಬಂದೆ. ಇನ್ನೇನು ಇವಾಗ ಆಲೆ ಫ್ರೆಂಡ್ಸ್ 10 ಗಂಟೆ 10 ನಿಮಿಷದ ಮೇಲೆ ಆಯಿತು. ಇನ್ನೇನೋ ದೋಸೆಗೆ ಹಾಕಿದ್ದೀನಿ, ಅದನ್ನು ರುಬ್ಬಿಟ್ಬಿಟ್ಟು ಫ್ರೆಂಡ್ಸ್ ಮಲ್ಕೋತೀನಿ. ಸ್ವಲ್ಪ ಬೆಳಗ್ಗೆ ಮಾಮೂಲಿ 8 ಗಂಟೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಹಾಗಾಗಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.